ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಪೋಷಕರು ಮತ್ತು ಮಕ್ಕಳ ಸಂಬಂಧದ ಬಗ್ಗೆ ಒಂದು ಬಹಳನೇ ಆಳವಾದ, ನಮ್ಮ ಯೋಚನೆಯನ್ನೇ ಬದಲಾಯಿಸೋ ತರಹದ ಒಂದು ಐಡಿಯಾ ಬಗ್ಗೆ ಮಾತಾಡೋಣ. ಖ್ಯಾತ ಕವಿ ಖಲೀಲ್ ಗಿಬ್ರಾನ್ ಅವರ ಮಾತುಗಳಲ್ಲಿರುವ ಸತ್ಯವಾದರೂ ಏನು ತಿಳ್ಕೊಳ್ಳೋಣ ಬನ್ನಿ. ಸರಿ, ಮೊದಲು ಕುಟುಂಬ ಜೀವನದಲ್ಲಿ ಬಹುತೇಕ ಎಲ್ಲರೂ ಅನುಭವಿಸುವ ಒಂದು ವಿಷಯದ ಬಗ್ಗೆ ಮಾತಾಡೋಣ. ನಿರೀಕ್ಷೆಗಳು ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್. ಪೋಷಕರು ಮಕ್ಕಳಿಂದ ಏನೋ ಒಂದು ನಿರೀಕ್ಷಿಸ್ತಾರೆ, ಮಕ್ಕಳು ಪೋಷಕರಿಂದ ಏನೋ ನಿರೀಕ್ಷಿಸ್ತಾರೆ. ಇದು ಸಹಜಾನೇ. ಆದರೆ ಈ ನಿರೀಕ್ಷೆಗಳ ಭಾರ ಇದೆಯಲ್ಲ, ಅದು ನಮ್ಮ ಸಂಬಂಧದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಡೋಕೆ ಟ್ರೈ ಮಾಡಿ. ಪೋಷಕರು ನಮ್ಮೇಲೆ ತುಂಬಾ ಅಧಿಕಾರ ಚಲಾಯಿಸ್ತಿದ್ದಾರೆ, ತುಂಬಾ ಡಿಮ್ಯಾಂಡ್ಸ್ ಇಡ್ತಿದ್ದಾರೆ ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಖಂಡಿತ ನಮ್ಮಲ್ಲಿ ಚಾಲಾ ಜನರಿಗೆ ಈ ಅನುಭವ ಆಗಿರುತ್ತೆ. ಆದ್ರೆ ಯಾಕೆ ಹೀಗನ್ಸುತ್ತೆ? ಈ ಒತ್ತಡದ ಮೂಲ ಎಲ್ಲಿದೆ? ಇಲ್ ನೋಡಿ, ಈ ಗೂಡ್ನಲ್ಲಿರೋ ಹಕ್ಕಿ ಮರಿಗಳನ್ನ ನೋಡೋಕೆಷ್ಟು ಚಂದ ಅಲ್ವಾ? ಇದು ಪ್ರೀತಿ, ಪೋಷಣೆ, ಸುರಕ್ಷತೆಯ ಸಂಕೇತ. ಆದ್ರೆ ಇಲ್ಲೇ ಒಂದು ಸೂಕ್ಷ್ಮವಾದ ಗೆರೆ ಇದೆ. ಪ್ರೀತಿಯಿಂದ ಮಾಡೋ ಆರೈಕೆ ಯಾವಾಗ ನಿಯಂತ್ರಣ ಆಗಿ ಬದಲಾಗುತ್ತೆ? ಆ ಪ್ರೀತಿಯ ಬಂಧವೇ ಯಾವಾಗ ನಮಗೆ ಬಂಧನ ಅಂತ ಅನ್ಸೋಕೆ ಶುರುವಾಗತ್ತೆ? ಹಾಗಾದ್ರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ. ಪೋಷಕರು ಮಕ್ಕಳಿಂದ ನಿರೀಕ್ಷಿಸೋದೇನು? ಅದೇ ರೀತಿ ಮಕ್ಕಳು ಪೋಷಕರಿಂದ ಏನು ಬಯಸ್ತಾರೆ? ಈ ನಿರೀಕ್ಷೆಗಳ ಕೊಡುಕೊಳ್ಳುವಿಕೆಯಲ್ಲೇ ಅಲ್ವಾ ಕೆಲವೊಮ್ಮೆ ಸಂಬಂಧ ಕಗ್ಗಂಟಾಗೋದು? ಹೌದು, ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಸರಿ, ಈ ನಿರೀಕ್ಷೆಗಳ ಗೊಂದಲಕ್ಕೆ ಕವಿ ಖಲೀಲ್ ಗಿಬ್ರಾನ್ ಕೊಡೋ ಉತ್ತರ ಇದೆಯಲ್ಲ, ಅದು ಮೊದಲ ಬಾರಿಗೆ ಕೇಳಿದಾಗ ಒಂಥರ ಶಾಕ್ ಕೊಡಬಹುದು. ಅವರ ಮಾತುಗಳು ತುಂಬಾ ಸರಳ, ಆದ್ರೆ ಆ ಸರಳತೆಯಲ್ಲೇ ಪಾಲನೆ ಅಂದ್ರೆ ಏನು ಅನ್ನೋದರ ಬಗ್ಗೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ ಅಡಗಿದೆ. ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ತಾಯಿ ತನ್ನ ಮಗುವನ್ನ ಪ್ರೀತಿಯಿಂದ ಎದೆಗವಚಿಕೊಂಡು ಪ್ರವಾದಿಯತ್ರ ಬರ್ತಾಳೆ. ಅವಳು ಕೇಳೋದು ಒಂದೇ, ನಮಗೆ ಮಕ್ಕಳ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಬಹುಶಃ ಅವಳು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಏನೆಲ್ಲ ಮಾಡಬೇಕು ಅನ್ನೋ ಟಿಪ್ಸ್ ನಿರೀಕ್ಷಿಸಿರ್ಬೋದು. ಆದ್ರೆ ಪ್ರವಾದಿ ಕೊಟ್ಟ ಉತ್ತರ ಅವಳ ಊಹೆಗೂ ಮೀರಿದ್ದಾಗಿತ್ತು. ಇದೇ ಆ ಮಾತು, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಒಂದು ಕ್ಷಣ ನಿಲ್ಲಿಸಿ ಇದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಮೊದಲ ಸಲ ಕೇಳ್ದಾಗ ಇದು ಎಷ್ಟು ವಿಚಿತ್ರ ಅಲ್ವಾ? ಒಂಥರ ಕ್ರೂರ, ಅರ್ಥನೇ ಇಲ್ದ ಹಾಗೆ ಕಾಣಿಸ್ಬೋದು. ಆದರೆ ಗಿಬ್ರಾನ್ ಈ ಒಂದೇ ಒಂದು ಸಾಲಿನಲ್ಲಿ ಆಲನೆಯ ಬಗ್ಗೆ ನಾವಿಟ್ಕೊಂಡಿರೋ ಎಲ್ಲಾ ಸಾಂಪ್ರದಾಯಿಕ ನಂಬಿಕೆಗಳನ್ನೇ ಅಲಗಾಡಿಸ್ಬಿಡ್ತಾರೆ. ಹಾಗಾದ್ರೆ ನಮ್ಮ ಮಕ್ಕಳು ನಮ್ಮವಲಲ್ಲ ಅಂದ್ರೆ ಅದರ ಅರ್ಥವಾದ್ರೂ ಏನು? ಇದರರ್ಥ ನಾವು ಮಕ್ಕಳನ್ನು ನಮ್ಮ ಆಸ್ತಿ ಅಥವಾ ನಮ್ಮ ಪ್ರಾಪರ್ಟಿ ಅಂತ ನೋಡೋದನ್ನ ಬಿಟ್ಬಿಡ್ಬೇಕು. ಬದಲಿಗೆ ನಾವು ಕೇವಲ ಪಾಲಕರು ಅಥವಾ ಕಾವಲುಗಾರರು. ಈ ಎರಡೂ ದೃಷ್ಟಿಕೋನಗಳ ನಡುವೆ ಇರೋ ವ್ಯತ್ಯಾಸ ಇದೆಯಲ್ಲ, ಅದೇ ಮುಖ್ಯ. ನೋಡಿ, ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಒಂದ್ಕಡೆ ಒಡೆತನದ ದೃಷ್ಟಿ, ಅಂದ್ರೆ ಮಕ್ಕಳು ಪೋಷಕರ ನೆರವೇರಾದ ಕನಸುಗಳನ್ನ ಪೂರೈಸೋಕ ಬಂದಿರೋರು ಅನ್ನೋ ಭಾವನೆ. ಉದಾಹರಣೆಗೆ, ನಾನು ಡಾಕ್ಟರ್ ಆಗ್ಬೇಕಿತ್ತು, ಆಗೋಕಾಗ್ಲಿಲ್ಲ, ನನ್ನ ಮಗನಾದ್ರೂ ಆಗಬೇಕು ಅನ್ನೋದು. ಇದು ಒಡೆತನ. ಇನ್ನೊಂದು ಕಡೆ ಗಿಬ್ರಾನ್ ಹೇಳೋ ಪಾಲಕರ ದೃಷ್ಟಿ. ಇಲ್ಲಿ ಮಕ್ಕಳು ತಮ್ಮದೇ ಆದ ದಾರಿಯಲ್ಲಿ ನಡೆಯೋಕೆ ಬಂದಿರೋ ಸ್ವತಂತ್ರ ಜೀವಿಗಳು. ಪಾಲಕ ಅನ್ನೋ ಪದಕ್ಕೆ ಇಲ್ಲಿ ಆಳವಾದ ಅರ್ಥ ಇದೆ. ಕೇವಲ ರಕ್ಷಣೆ ಕೊಡೋದು ಅಷ್ಟೇ ಅಲ್ಲ, ಇದು ಒಂದು ತಾತ್ಕಾಲಿಕ, ನಿಸ್ವಾರ್ಥವಾದ ಪಾತ್ರ. ಪೋಷಕರ ಕೆಲಸ ಮಕ್ಕಳನ್ನ ತಮ್ಮ ಹತ್ರ ಹಿಡಿದಿಟ್ಕೊಡೋದಲ್ಲ, ಬದಲಿಗೆ ಅವರು ಧೈರ್ಯವಾಗಿ, ಸ್ವತಂತ್ರವಾಗಿ ಹಾರಾಡಕ್ಕೆ ಬೇಕಾದ ಶಕ್ತಿ, ಧೈರ್ಯ ತುಂಬೋದು. ಈಗ ಮತ್ತೊಮ್ಮೆ ಆ ಹಕ್ಕಿಗೂಡಿನ ಚಿತ್ರವನ್ನು ನೋಡಿ, ಆದ್ರೆ ಈ ಸಲ ಒಂದು ಹೊಸ ದೃಷ್ಟಿಯಿಂದ. ಈ ಗೂಡು ಅನ್ನೋದು ಬಂಧನ ಅಲ್ಲ, ಖಂಡಿತ ಅಲ್ಲ. ಅದು ಹಕ್ಕಿಮರಿಗಳು ತಮ್ಮ ರೆಕ್ಕೆಗಳನ್ನ ಬಲಪಡಿಸಿಕೊಂಡು ಹೊರಗಿನ ಪ್ರಪಂಚವನ್ನ ಎದುರಿಸೋಕೆ ಸಿದ್ಧವಾಗುವವರೆಗೂ ಇರುವ ಒಂದು ಸೇಫ್ ಜಾಗ ಅಷ್ಟೇ. ಪೋಷಕರ ಮನೆಯು ಹೀಗೇ ಇರಬೇಕು ಅಲ್ವಾ? ಹಾಗಾದ್ರೆ ಇದೆಲ್ಲದರಿಂದ ನಮ್ಗೇನ್ ಗೊತ್ತಾಗತ್ತೆ? ಪೋಷಕರ ನಿಜವಾದ ಪಾತ್ರವಾದ್ರೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಮಕ್ಕಳನ್ನ ಅವರ ಸ್ವಂತ ಜೀವನಕ್ಕೆ ಸಿದ್ಧಪಡಿಸೋದು. ಅಂದ್ರೆ ಅವರನ್ನು ಪ್ರೀತಿಯಿಂದ ಆ ಗೂಡಿನಿಂದ ಹೊರಗೆ ಸ್ವತಂತ್ರವಾಗಿ ಹಾರಾಡೋಕೆ ಪ್ರಿಪೇರ್ ಮಾಡೋದು. ಸರಿ, ಈ ದೊಡ್ಡ ತತ್ವಶಾಸ್ತ್ರವನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? 3 ಸಿಂಪಲ್ ಸ್ಟೆಪ್ಸ್. 1. ಅವರಿಗೆ ಪ್ರೀತಿ ಮತ್ತು ಸುರಕ್ಷತೆಯ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿ. 2. ಮಾರ್ಗದರ್ಶನ ಕೊಡಿ. ಅವರ ದಾರಿಯನ್ನ ನೀವೇ ನಿರ್ಧರಿಸಬೇಡಿ, ಅವರಿಗೆ ದಾರಿ ತೋರುವ ಬೆಳಕಾಗಿ. ಮತ್ತು 3. ಬಹುಶಃ ಇದೇ ಕಷ್ಟಕರವಾದದ್ದು, ಅವರನ್ನು ಗೂಡಿನಿಂದ ಹೊರಗೆ ಕಳಿಸಲು ಮಾನಸಿಕವಾಗಿ ಸಿದ್ಧರಾಗಿ. ಪ್ರೀತಿಯಿಂದಲೇ
ಆ ಬಿಡುಗಡೆಯನ್ನು ಒಪ್ಪುಕೊಳ್ಳಿ. ಈ ಕಲ್ಪನೆಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಸಲು ಗಿಬ್ರಾನ್ ಒಂದು ಅದ್ಭುತವಾದ ರೂಪಕವನ್ನು ಬಳಸ್ತಾರೆ. ಪೋಷಕರು ಬಿಲ್ಲು, ಮಕ್ಕಳು ಬಾಣ. ಯೋಚನೆ ಮಾಡಿ, ಬಿಲ್ಲು ಬಾಣವನ್ನ ಯಾವತ್ತಾದ್ರೂ ತನ್ನಲ್ಲೇ ಹಿಡಿದಿಟ್ಕೊಳ್ತಾ? ಇಲ್ಲ. ಅದು ಬಾಣ ದೂರ, ವೇಗವಾಗಿ ಹೋಗೋಕೆ ಬೇಕಾದ ಸ್ಥಿರತೆ ಮತ್ತು ಶಕ್ತಿಯನ್ನು ಕೊಡುತ್ತೆ ಅಷ್ಟೇ. ಹಾಗೇನೆ ಪೋಷಕರ ಯಶಸ್ಸಿರೋದು ತಮ್ಮ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಹಿಡಿದಿಟ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ಅಲ್ಲ, ಬದಲಿಗೆ ಆ ಬಾಣ ಎಷ್ಟು ಎತ್ತರಕ್ಕೆ, ಎಷ್ಟು ದೂರಕ್ಕೆ ಹಾರಿದೆ ಅನ್ನೋದ್ರಲ್ಲಿದೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಮಕ್ಕಳು ನಮ್ಮ ಸ್ವತ್ತಲ್ಲ, ನಮ್ಮ ಆಸ್ತಿಯಲ್ಲ ಅಂತ ನಾವು ಒಪ್ಪುಕೊಂಡ್ರೆ, ಹಾಗಾದ್ರೆ ಪೋಷಕರಾಗಿ ನಮ್ಮ ನಿಜವಾದ ಉದ್ದೇಶ ಏನು? ನಮ್ಮ ಸಾರ್ಥಕತೆ ಇರೋದಾದ್ರೂ ಎಲ್ಲಿ? ಇದು ಕೇವಲ ಒಂದು ಪ್ರಶ್ನೆಯಲ್ಲ, ಇದು ಪಾಲನೆಯ ಬಗ್ಗೆ ನಾವು ಯೋಚಿಸೋ ಇಡೀ ರೀತಿಯನ್ನೇ ಬದಲಿಸಬಲ್ಲ ಒಂದು ಶಕ್ತಿಶಾಲಿ ವಿಚಾರ.